ಅರ್ಜುನ ಯುದ್ಧ ಮಾಡೋದಕ್ಕಾಗಿ ಹೋರಾಡಬೇಕು ಅಂತ ಶ್ರೀಕೃಷ್ಣ ಹಿಂದಿನ ಶ್ಲೋಕದಲ್ಲಿ ನೇರವಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಕರ್ಮಯೋಗದ ಹೊಸ ವಿಚಾರವನ್ನು ಈ ಮುಂದಿನ ಶ್ಲೋಕಗಳಲ್ಲಿ ಹೇಳೋನಿದ್ದಾನೆ ಶ್ರೀಕೃಷ್ಣ. ಹಾಗಾದರೆ ಬನ್ನಿ ನೋಡೋಣ. ಸಾಂಖ್ಯಯೋಗದ ಶ್ಲೋಕ 39 ಈ ರೀತಿ ಇದೆ. ಈಶಾ ತೇ ಬಿಹಿತ ಸಾಂಖ್ಯೇ ಬುದ್ಧಿರ್ಯೋಗಿ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಂ ಬಂಧಂ ಪ್ರಹಾಸ್ಯಸಿ. ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೆ ಸಾಂಖ್ಯದ ಬಗ್ಗೆ ಹೇಳಿದ್ದಾಯಿತು, ಇನ್ನು ಯೋಗದ ಬಗ್ಗೆ ಹೇಳ್ತೀನಿ ಕೇಳು ಅಂತ. ಇಲ್ಲಿ ಕೃಷ್ಣ ಹೇಳ್ತಿರುವ ಸಾಂಖ್ಯ ಅಂತಂದರೆ ವೈದಿಕ ಸಾಂಖ್ಯ. ವೈದಿಕ ಸಾಂಖ್ಯವನ್ನು ಪ್ರಚಾರಕ್ಕೆ ತಂದವರು ಕಪಿಲ ವಾಸುದೇವ. ಸಾಂಖ್ಯ ಅಂತಂದರೆ ಸಮ್ಯಕ್ ಖ್ಯಾತಿ ಅಥವಾ ಸರಿಯಾದ ಅರಿವು. ಇದು ಆತ್ಮದ ಅರಿವನ್ನು ಕೊಡುವಂಥ ಮೂಲತತ್ವ. ಈ ಕಾರಣದಿಂದ ಪ್ರಾಚೀನರು ಜ್ಞಾನವನ್ನು ಸಾಂಖ್ಯ ಅಂತ ಕರೀತಿದ್ರು. ಇಲ್ಲಿ ಸಾಂಖ್ಯ ಅಂತಂದರೆ ಖಚಿತವಾದ ಆತ್ಮಜ್ಞಾನ. ಇಲ್ಲಿ ಹೇಳುತ್ತಿರುವ ಯೋಗ ಪತಂಜಲಿಯ ಯೋಗ ಅಲ್ಲ, ವೈದಿಕ ಯೋಗ. ಸಾಮಾನ್ಯ ಯೋಗಕ್ಕೆ ದೇವರ ಅಸ್ತಿತ್ವದ ದೃಢ ನಂಬಿಕೆ ಬೇಕಾಗಿಲ್ಲ. ಮನಸ್ಸನ್ನು ಯಾವುದೋ ಒಂದರ ಮೇಲೆ ನಿರಂತರ ಏಕಾಗ್ರತೆ ಮಾಡೋದರಿಂದ ಅನೇಕ ಪವಾಡಗಳನ್ನು ಮಾಡಬಹುದು. ಆದರೆ ಇದು ನಿಜವಾದ ಆತ್ಮ ಸಾಕ್ಷಾತ್ಕಾರ ಅಲ್ಲ. 10 ವರ್ಷ ಯೋಗದ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯಲು ಕಲಿತವನ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೀವಿ. ಈ ರೀತಿ ಯೋಗದಿಂದ ಪವಾಡಗಳನ್ನು ಕಲಿತು ಪ್ರದರ್ಶಿಸುವುದನ್ನು ವೈದಿಕ ಯೋಗ ನಿಷೇಧಿಸುತ್ತೆ. ಎಂತಹ ಅಂತಃಶಕ್ತಿ ಪಡೆದರೂ ಅದನ್ನು ಪ್ರದರ್ಶಿಸಿಕೊಡುದು. ನೀರಿನ ಮೇಲೆ ನಡೆಯೋಕ್ಕೆ ಕಲಿತ ತಕ್ಷಣ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯ ಇಲ್ಲ. ಇಂತಹ ಇಂದ್ರಜಾಲವನ್ನು ಯಾರು ಬೇಕಾದರೂ ಗಳಿಸಬಹುದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಆತ್ಮತತ್ವವನ್ನು ಪಡೆಯೋದಕ್ಕೆ ಜೀವನದಲ್ಲಿ ಮಾಡಬೇಕಾದ ಸಾಧನೆ ಏನು ಅನ್ನುವಂಥ ವಿಷಯ. ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ಸಾಂಖ್ಯವನ್ನು ತಿಳಿಯುವಂತಹ ಮಾತನ್ನು ಇಷ್ಟೊತ್ತು ಹೇಳಿದೆ. ಇನ್ನು ಮುಂದೆ ಜ್ಞಾನದ ದಾರಿಯಲ್ಲಿ ಸಾಗಿ ಸಿದ್ಧಿ ಪಡಿಬೇಕಾದರೆ ಬೇಕಾಗಿರುವ ಉಪಾಯ ಏನು ಹೇಳ್ತೀನಿ ಕೇಳು ಅಂತ. ಯಾವ ಅರಿವನ್ನು ಪಡೆದರೆ ಸಾಧನೆಯ ದಾರಿಯಲ್ಲಿ ಕರ್ಮಬಂಧನವನ್ನು ದಾಟಿ ಮುನ್ನಡೆಯಬಹುದು ಅನ್ನೋದನ್ನು ಕೃಷ್ಣ ಮುಂದೆ ವಿವರಿಸ್ತಾನೆ. ಆಧ್ಯಾತ್ಮದ ಸಾಧನೆ ಅಂದರೇನು, ನಮ್ಮ ಜೀವನದಲ್ಲಿ ಆಧ್ಯಾತ್ಮದ ಸಾಧನೆ ಹೇಗಿರಬೇಕು, ಅದನ್ನು ಸಾಧಿಸೋದು ಹೇಗೆ ಅನ್ನೋದನ್ನು ನಾವು ತಿಳಿಯಬೇಕಾದ ಪ್ರಮುಖವಾದ ವಿಷಯ. ತುಂಬ ಜನ ಹೊರಗಿನಿಂದ ಹೇಗಿರಬೇಕು ಅನ್ನೋದನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಆದರೆ ಒಳಗಿನಿಂದ ಹೇಗಿರಬೇಕು ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಇಷ್ಟು ಹೊತ್ತು ಜಪ ಮಾಡಬೇಕು, ಈ ರೀತಿ ಮಡಿಯಾಗಿರಬೇಕು, ಇಷ್ಟು ಮಂತ್ರ ಹೇಳಬೇಕು ಇತ್ಯಾದಿ ವಿಚಾರವನ್ನು ಎಲ್ಲರೂ ಹೇಳ್ತಾರೆ. ಆದರೆ ಅಂತರಂಗ ಹೇಗಿರಬೇಕು ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ. ಅಂತರಂಗದ ಸಾಧನೆ ಇಲ್ಲದೆ ಕೇವಲ ಬಾಹ್ಯ ವೇಷದಿಂದ ಜಪ ತಪದಿಂದ ಏನನ್ನೂ ಸಾಧಿಸೋಕೆ ಸಾಧ್ಯ ಇಲ್ಲ. ಯೋಗ ಸಾಧನೆ ಅಂತಂದರೆ ನಾವು ಯಾವ ಬಟ್ಟೆ ತೊಡ್ತೀವಿ, ಮೈಗೆ ಏನು ಹಚ್ಕೊಳ್ತೀವಿ ಅನ್ನೋದಲ್ಲ. ಅದು ನಮ್ಮ ಅಂತರಂಗದ ನಡೆ. ಅಂತರಂಗ ಮತ್ತು ಬಹಿರಂಗ ಏಕವಾಗಿರುವ ಸ್ಥಿತಿ. ನಮ್ಮ ನಡೆ, ನಮ್ಮ ನಂಬಿಕೆ, ನಮ್ಮ ಪ್ರಾಮಾಣಿಕತೆಯೇ ನಮ್ಮ ನಿಜವಾದ ಧರ್ಮ. ಅಂತಹ ಅಂತರಂಗದ ಸಾಧನೆ ಅತಿ ಮುಖ್ಯ ಅನ್ನೋದನ್ನು ಕೃಷ್ಣ ಮುಂದೆ ವಿವರಿಸ್ತಾನೆ. ಜ್ಞಾನ ಬೇಕು ನಿಜ, ಆದರೆ ಆತ್ಮಜ್ಞಾನವನ್ನು ಪಡೆಯೋಕೆ ನಮ್ಮ ಸಾಧನೆ ಏನಿರಬೇಕು, ಈ ಸಂಸಾರ ಬಂಧವನ್ನು ಕಳಚಿಕೊಳ್ಳುವ ಸಾಧನೆ ಯಾವುದು ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಸುವಿವರವಾಗಿ ಕಾಣ್ತೀವಿ. ಹಾಗಾದರೆ ಅಂಥ ಅತ್ಯದ್ಭುತವಾದಂಥ ಶ್ಲೋಕಕ್ಕೋಸ್ಕರ ಕಾಯ್ತಾ ಇರಿ. ಮುಂದಿನ ಶ್ಲೋಕದವರೆಗೂ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.